ನೀವು ಕ್ಲೀನ್ ಆಗಿ ಎನ್ಕ್ವೈರಿ ಮಾಡಿ ಅವಳು ನಿಜವಾಗ್ಲೂ ನಮ್ಮ ಯಜಮಾನ್ರು ಮಗಳು ಅಲ್ವೋ ಅಂತ ಬಾಯ್ ಬಿಡಿಸ್ಬೇಕು ಸರ್. ಆಮೇಲೆ ನಾವೆಲ್ಲ ಸೇರಿ ನಿಮ್ಮನ್ನ ಗಮನಿಸ್ಕೊಳ್ತೀವಿ ಸರ್. ಇಬ್ರು ಬರ್ತಾ ಇದ್ದಾರೆ ಸರ್. ಮುಖ ಮುಲಾಜು ನೋಡ್ದೆ ಬೆಂಡೆತ್ಬಿಡಿ. ಡೋಂಟ್ ವರಿ, ನಾನ್ ನೋಡ್ಕೋತೀನಿ. ನೋಡ್ದ್ಯಾ ಶ್ಯಾಮ್ಲಾ, ಕಚಡ ಬಡ್ಡಿ ಮಕ್ಕಳು ಇನ್ಸ್ಪೆಕ್ಟರ್ ಕರ್ಕೊಂಬಂದು ಏನೋ ಗೋಲ್ಮಾಲ್ ಮಾಡೋದಕ್ಕೆ ನೋಡ್ತಾ ಇದಾರೆ. ಇನ್ನೇನು ಹೆದರ್ಕೋಬೇಡ, ಧೈರ್ಯವಾಗಿರು. ಇವ್ರೇ ಇನ್ಸ್ಪೆಕ್ಟ್ರೆ, ಬೇಗ ಬೆಂಡೆತ್ತಿ. ನೀವೇನಾ ಸುಂದರ್ ಅನ್ನೋರು? ಹೌದು, ಇವರು? ಇವ್ರ ಹೆಸರು ಶ್ಯಾಮಲಾ ಅಂತ, ಈ ಮನೆ ಯಜಮಾನ್ರ ಮಗಳು. ಇವರೇ ಈ ಮನೆ ಯಜಮಾನ್ರ ಮಗಳು ಅನ್ನೋದಕ್ಕೆ ಸಾಕ್ಷಿ ಆಧಾರ ಏನಿದೆ? ಓಹೋ, ಸಾಕ್ಷಿ ಆಧಾರ ಕೆಳಗ್ ಬಂದಿದ್ದೀರೋ? ಸಾಕ್ಷಿ ಇವರೇ ಇದಾರಲ್ಲ. ಈಗ ಇವ್ರಿಗೆಲ್ಲ ಈಕೆ ಯಜಮಾನ್ರ ಮಗಳಲ್ಲ ಅಂತ ಅನುಮಾನ ಬಂದಿದೆ. ವಾಟ್? ಇವ್ರಿಗೆಲ್ಲ ಅನುಮಾನ ಬಂದಿದ್ಯಾ? ಅನುಮಾನ ಅಲ್ಲ ಸುಂದ್ರಣ್ಣ, ನಮಗೊಂಥರ ಕನ್ಫ್ಯೂಷನ್. ಇವ್ರು 100ಕ್ಕೆ 100 ನಮ್ಮ ಯಜಮಾನ್ರ ಮಗಳೇ ಅಂತ ಯಾರಾದ್ರೂ ಒಬ್ರು ಹೇಳಿದ್ರೆ ಸಾಕು. ಹೇಳಿದ್ರೆ ನೀವು ಕೆಲ್ಸ ಬಿಟ್ಟು ಹೊರಟೋಗ್ತೀರಾ? ಎರಡನ್ನೂ ಅದುಮ್ಕೊಂಡು ತೆಪ್ಪಗಿದ್ ಬಿಡ್ತೀನಿ. ಶ್ಯಾಮಲಾ ಯಾರ ಮಗಳು? ಶ್ಯಾಮಲಾ ಯಾರ ಮಗಳು? ಏನವಳ ಹೆಸರು? ಏನವಳ ಹೆಸರು? ಏನು ಇದೆಲ್ಲ ಹೆಂಗೆ? ಏ ಮೂದೇವಿ, ಆ ಹುಡುಗಿ ಶ್ರೀದೇವಿನೂ ಅಲ್ಲ ಭೂದೇವಿನೂ ಅಲ್ಲ, ಶ್ಯಾಮಲಾದೇವಿ, ಈ ಮನೆ ಯಜಮಾನರು ಮಗಳು. ಗೊತ್ತಾಯ್ತಾ? ಹೆಂಗೆ? ಅವನೆಷ್ಟು ಕೊಟ್ಟ? ಕೇಳಿದ್ರ ಇನ್ಸ್ಪೆಕ್ಟರ್? ನೀವು ಒಂದ್ ಸಾಕ್ಷಿ ಬೇಕು ಅಂತ ಕೇಳಿದ್ರಿ, ಈಗ ಇಷ್ಟೊಂದ್ ಜನ ಸಾಕ್ಷಿ ಹೇಳ್ತಿದ್ದಾರೆ. ಅರೆ ಸ್ಯಾಟಿಸ್ಫೈ? ಈ ಪೋಲಿ ಪಟಾಲಂ ಸಾಕ್ಷಿ ಎಲ್ಲ ಸಾಲಲ್ಲ. ಯಾರಾದ್ರೂ ಜವಾಬ್ದಾರಿ ಇರೋ ದೊಡ್ಡ ಮನುಷ್ಯರ ಸಾಕ್ಷಿ ಬೇಕು. ಈ ಊರಲ್ಲಿ ದೊಡ್ಡ ಮನುಷ್ಯರು ಯಾರಿದ್ದಾರೆ? ಎಲ್ಲ ಈ ಪೋಲಿ ಪಟಾಲಂಗಿಂತ ತಪ್ಪಿಸ್ಕೊಳಕ್ ಹೇಗೆ ಹೇಳ್ತಿದ್ದಾನೆ? ಹೇಗೆ ತಪ್ಪಿಸ್ಕೊಂಡ್ಬಿಡ್ತಾರೆ? ಹತ್ರ ಫೋನ್ ನಂಬರ್ ಕೊಡಿ, ಫೋನ್ ಮಾಡಿ ನಾನೇ ಅವ್ರ ಮಗಳ ಬಗ್ಗೆ ವಿಚಾರಿಸ್ಕೊತೀನಿ. ಫೋನ್ ಮಾಡೋ ಶ್ರಮ ಯಾಕೆ ತಗೋತೀರಾ? ಜಗನ್ನಾಥ ರಾಯರು ಇವತ್ ಬೆಳಿಗ್ಗೆ ಇವರಿಗೆ ಫೋನ್ ಮಾಡಿದ್ರು, ನಾಳೆ ಅವರೇ ಇಲ್ಲಿ ಬರ್ತಾ ಇದಾರಂತೆ. ಹಾಗಾದ್ರೆ ಬಿಡಿ, ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ನಾಳೆ ಎಷ್ಟೊತ್ತಿಗೆ ಬರ್ತಿದ್ದಾರೆ ಅವರು? ಟೈಮ್ಗೆ ಏನು ಹೇಳಿಲ್ಲ, ನಾಳೆ ಮಧ್ಯಾಹ್ನದೊಳಗೆ ಬರ್ತೀನಿ ಅಂತ ಹೇಳಿದಾರೆ ಅಷ್ಟೇ. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ? ಬಂದ್ರೆ ಸರಿ, ಬರ್ಲಿಲ್ಲ ಅಂದ್ರೆ ನಿಮ್ಮಿಬ್ಬರಿಗೂ ಸೆಕ್ಷನ್ 420 ಪ್ರಕಾರ ಕೇಸ್ ಬುಕ್ ಮಾಡಿ ಲಾಕಪ್ ಅಲ್ಲಿ ಹಾಕ್ಬಿಡ್ತೀನಿ. ಡೋಂಟ್ ವರಿ ಶ್ಯಾಮ್ಲಾ, ನಿಮ್ ತಂದೆ ಬರ್ಲಿಲ್ಲ ಅಂದ್ರೆ ತಾನೇ ಇವ್ರ ಆಕ್ಷನ್ ತಗೊಳ್ಳೋದು. ನಾಳೆ ಅವ್ರು ಖಂಡಿತ ಬಂದೇ ಬರ್ತಾರೆ. ವಿಷಯ ತಿಳಿದ್ಮೇಲೆ ಇವ್ರನ್ನೆಲ್ಲ ಲಾಕಪ್ ಹಾಕ್ಸ್ಬಿಡ್ತಾರೆ. ಸುಂದ್ರಣ್ಣ, ಇದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಡಣ್ಣ. ಸ್ವಲ್ಪ ದಯಕರಣೆ ಇಟ್ಕೋ ಈ ಬಡಪಾಯಿಗಳ ಮೇಲೆ. ನೀವು ಬಡಪಾಯಿಗಳ, ವಿಷ ತುಂಬಿರೋ ಪಪ್ಪಾಯಿಗಳು. ನಾಳೆ ಯಜಮಾನ್ರು ಬರ್ಲಿ, ಎಲ್ಲ ಗೊತ್ತಾಗುತ್ತೆ. ಬಾ ಶ್ಯಾಮ್ಲಾ. ಸರಿ, ನಾನಿನ್ ಬರ್ತೀನಿ ಶೆಟ್ರೆ. ನಾಳೆ ಮಧ್ಯಾಹ್ನ ಇಲ್ಲೇ ಮೀಟ್ ಮಾಡೋಣ. ಓಕೆ? ನನ್ಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ರೀ. ನಾಳೆ ಇನ್ಸ್ಪೆಕ್ಟರ್ ಬಂದು ಜಗನ್ನಾಥ ರಾಯರು ಎಲ್ಲಿ ಅಂತ ಕೇಳಿದ್ರೆ ನಮ್ ಗತಿ ಏನ್ರಿ? ಡೋಂಟ್ ವರಿ ಶ್ಯಾಮ್ಲಾ, ನಾಳೆ ಬೆಳಿಗ್ಗೆನೆ ಹೋಗಿ ಯಾರಾದ್ರೂ ಈ ಊರಿಗೆ ಬರೋ ಹೊಸಬ್ರನ್ನ ಹಿಡಿದು ಇವರ ಜಗನ್ನಾಥ ರಾಯರು ಅಂತ ಹೇಳಿ ಕರ್ಕೊಂಡ್ ಬರ್ತೀನಿ. ಅದಕ್ಕೆಲ್ಲ ನೀನೇ ತಲೆ ಕೆಡ್ಸ್ಕೊತೀಯ? ಹುಡುಗಾಟ ಆಡ್ತಿದ್ದೀರೇನ್ರಿ? ಜಗನ್ನಾಥ ರಾಯರು ಯಾರು ಅಂತ ಅವ್ರಿಗೆ ಗೊತ್ತಿಲ್ವಾ? ಯಾರೋ ದಾರಿಲಿ ಹೋಗೋರ್ನ ಕರ್ಕೊಂಡ್ ಬಂದ್ ತೋರ್ಸಿದ್ರೆ ಒಪ್ಕೊಂಡ್ಬಿಡ್ತಾರಾ? ಯಾಕೆ ಒಪ್ಕೊಳ್ಳಲ್ಲ? ಕಣ್ಣೆತ್ತಿ ಜಗನ್ನಾಥ ರಾಯರು ನೋಡೋಷ್ಟು ಧೈರ್ಯ ಇದೆಯಾ ಇವರಿಗೆ? ಇವರೇ ಜಗನ್ನಾಥ ರಾಯರು ಅಂತ ಸ್ವಲ್ಪ ಟ್ರಿಮ್ ಆಗಿರೋ ವ್ಯಕ್ತಿನ ತೋರಿಸ್ತು ಅಂದ್ರೆ ಕುರಿಗಳ ತರ ಕಾಲಿಗೆ ಬಿದ್ಬಿಡ್ತಾರೆ. ಅದ್ ಹೇಗ್ರಿ ಬೀಳ್ತಾರೆ? ಅಲ್ಲ ಶ್ಯಾಮಲಾ, ಟಿವಿಯಲ್ಲಿ ಅರುಣ್ ಗೋವಿಲ್ ಅಂತ ತೋರಿಸಿದ್ರೆ ಶ್ರೀರಾಮ ಅಂತ ಕೈ ಮುಗಿದು ಟಿವಿಗೆ ಮಂಗಳಾರತಿ ಮಾಡೋ ಈ ದಡ್ನನ್ ಮಕ್ಕಳಿಗೆ ಇವರೇ ಜಗನ್ನಾಥ ರಾಯರು ಅಂತ ತೋರಿಸಿದ್ರೆ ಒಪ್ಕೊಳಲ್ವಾ? ನೀನ್ ಇದನ್ನೆಲ್ಲ ತಲೆಗೆ ಹಾಕೊಳ್ದೆ ನೆಮ್ಮದಿಯ ಮಲಗಿ ನಿದ್ದೆ ಮಾಡು. ನಾಳೆ ಬೆಳಿಗ್ಗೆನೆ ಹೋಗಿ ಯಾವನಾದ್ರೂ ಸೂಟಬಲ್ ವ್ಯಕ್ತಿನ ಲಾಭಕ್ಕಂತ ಹಿಡ್ಕೊಂಡ್ ಬರ್ತೀನಿ. ಎಷ್ಟೊತ್ತಾರು ಬಸ್ಸೇ ಬರ್ಲಿಲ್ರಿ, ಕಾದೆ ಕಾದೆ ಸಾಕಾಗೋಯ್ತು. ಈ ಬಸ್ಸುಗಳು ನಂಬ್ಕೊಂಡ್ರೆ ನಮ್ ಕತೆ ಅಷ್ಟೇ ಅಲ್ರಿ. ನಡ್ಕೊಂಡು ಹೋದ್ರೆ ಆಗಲ್ಲ ಅಲ್ಲ, ಅಷ್ಟು ದೂರ ನಡ್ಕೊಂಡು ಹೋದ್ರೆ ಬನ್ನಿ. ಆ ಪಾತ್ರದ ಸರಿಯಾದ ವ್ಯಕ್ತಿ ಸಿಕ್ದ.
ವ್ಯಕ್ತಿನೇ ಜಗನ್ನಾಥರಾಯರು ಅಂದ್ರೆ ಆ ಬಕ್ರಗಳು ಖಂಡಿತ ನಂಬ್ತಾರೆ. ಆದ್ರೆ ಆ ರೀತಿ ಆಕ್ಟ್ ಮಾಡೋದಕ್ಕಿಂತ ಒಪ್ತಾನೋ ಇಲ್ವೋ? ಹೇಗ್ ಅಪ್ರೋಚ್ ಮಾಡ್ಲಿ? ಈ ತರ್ಲೆನ್ ನೋಡಿದ್ರೆ ಒಳ್ಳೆ ಪಿಕ್ ಪಾಕೆಟ್ ಮಾಡೋ ತರ ಕಾಣ್ತಿದ್ದಾನೆ. ಅದಕ್ಕೆ ನನ್ ಕಡೆ ಕದ್ ನೋಡ್ತಿದ್ದಾನೆ. ಹತ್ತಿರದಲ್ಲಿ ಬೇರೆ ಯಾರು ಇಲ್ಲ. ಆದಷ್ಟು ಬೇಗ ಈ ಜಾಗ ಖಾಲಿ ಮಾಡೋದು ಒಳ್ಳೇದು. ಅಯ್ಯಯ್ಯೋ, ಮಂಗರ್ ಮಾಯ ಹೋಗ್ಬಿಟ್ನಲ್ಲಪ್ಪ. ಕೈ ಬಂದಿ ತುತ್ತು ಬಾಯಿ ಬರ್ಲಿಲ್ವಲ್ಲ. ಇರ್ಲಿ, ಬೇರೆ ಯಾವ್ದಾರ ಪ್ರಾಣಿ ಸಿಗುತ್ತಾ ನೋಡ್ತೀವಿ. ಒಳ್ಳೆ ಕತೆ ಆಯ್ತಲ್ಲ. ಇವತ್ ಡ್ರೈವರು ಕೈ ಕೊಟ್ಟ, ಗಾಡಿನೂ ಕೈ ಕೊಡ್ತಾ ಇದೆ. ಯಾರಾದ್ರೂ ಕಂಡ್ರೆ ತಳ್ಸಾದ್ರೂ ಸ್ಟಾರ್ಟ್ ಮಾಡ್ಸೋಣ ಅಂದ್ರೆ ಯಾರು ಕಾಣಿಸ್ತಾ ಇಲ್ವಲ್ಲ. ರೇ ಮಿಸ್ಟರ್, ಅಲ್ಲೇ ಒಳ್ಳೆ ಶ್ರೀಮಂತನ ಕಳೆ ಇದೆ ಮುಖದಲ್ಲಿ. ಈ ವ್ಯಕ್ತಿ ಜಗನ್ನಾಥರ ಪಾತ್ರಕ್ಕೆ 100% ಕರೆಕ್ಟ್ ಆಗಿರ್ತಾನೆ. ರೇ ಮಿಸ್ಟರ್, ಏನ್ ಮುಖ ಹಾಗೆ ನೋಡ್ತಾ ನಿಂತ್ಬಿಟ್ರೆ? ನಿಮ್ಮನ್ನೇ ಕೂಗಿದ್ದು. ನನ್ನ ನೀವು ಕರೆದ್ರ? ಹೌದು, ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಗ್ಬೇಕಾಗಿತ್ತಲ್ಲ. ಸ್ವಲ್ಪ ಏನ್ ಸರ್, ಎಷ್ಟ್ ಬೇಕಾದ್ರೂ ಕೇಳಿ ಹೆಲ್ಪ್ ಮಾಡ್ತೀನಿ. ಸಂಕೋಚ ಇಲ್ದ ಕೇಳಿ. ಪೆಟ್ರೋಲ್ಗೆ ನಾವು ದುಡ್ಡು ಬೇಕಾಗಿತ್ತಾ? ಛೆ, ಅಂತದೆಲ್ಲ ಏನಿಲ್ಲ. ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ದೊಡ್ಡ ಮನಸ್ ಮಾಡಿ ನೀವೊಂದ್ ಸ್ವಲ್ಪ ತಳ್ಳಿದ್ರೆ ನಾನ್ ಸ್ಟಾರ್ಟ್ ಮಾಡ್ಕೋತೀನಿ. ಡೋಂಟ್ ವರಿ ಸರ್, ಎಷ್ಟ್ ದೂರ ಬೇಕಾದ್ರೂ ತಳ್ತೀನಿ. ಥ್ಯಾಂಕ್ ಯು. ಹೌದು, ನಿಮ್ದು ಇದೇ ಊರಾ ಬೇರೆ ಊರಾ? ಬೆಂಗಳೂರು, ಅಲ್ಲಿಂದಲೇ ಬರ್ತಿದ್ದೀನಿ. ಸದ್ಯ ಒಳ್ಳೇದೇ ಆಯ್ತು. ಕಾರ್ ತಳ್ಳಿ ಮತ್ತೆ. ಖಂಡಿತ ತಳ್ತೀನಿ. ಆದ್ರೆ ನೀವು ನಂಗೊಂದು ಹೆಲ್ಪ್ ಮಾಡ್ಬೇಕಲ್ಲ. ನಿಮ್ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಅದೇನ್ ಹೇಳಿ? ನಮ್ ನಾಟಕದಲ್ಲಿ ನೀವೊಂದ್ ಸಣ್ಣ ಪಾತ್ರ ಮಾಡ್ಬೇಕು ಅಷ್ಟೇ. ನಾಟಕದಲ್ಲಿ ಪಾತ್ರನ? ಹೌದು ಸರ್, ಇದೊಂದು ಎಮರ್ಜೆನ್ಸಿ ಡ್ರಾಮಾ. ಅದ್ರಲ್ಲಿ ನಿಮ್ದು ತಂದೆ ಪಾತ್ರ. ಹೆಸರು ಧರ್ಮರತ್ನಾಕರ ಜಗನ್ನಾಥ ರಾವ್ ಅಂತ. ಈಗ ನಿಮ್ಮನ್ನ ಒಂದ್ ದೊಡ್ಡ ಬಂಗ್ಲೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿಮ್ಮ ಮಗಳು ಶ್ಯಾಮಲಾ ಇದ್ದಾಳೆ ಅಂತ ತಿಳ್ಕೊಳ್ಳಿ. ನಾವು ಆ ಬಂಗ್ಲೆ ಹೋದ ತಕ್ಷಣ ಡ್ಯಾಡಿ ಅಂತ ಓಡ್ ಬರ್ತಾಳೆ. ಆಗ ನೀವು ಓ ಮೈ ಡಿಯರ್ ಡಾಕ್ಟರ್ ಶ್ಯಾಮಲಾ, ಹೌ ಆರ್ ಯು ಅಂತ ಅವಳನ್ನ ತಪ್ಕೋಬೇಕು. ಅಷ್ಟೇ ಸರ್, ಒಂದೇ ಸೀನು, ಎರಡೇ ಮಾತು, ಫಿನಿಶ್. ಯಾಕೆ ಸರ್, ಆಕ್ಟ್ ಮಾಡಲ್ವಾ? ಓಕೆ, ಬನ್ನಿ ಕಾರ್ ತಳ್ಳಿ. ಹಾ, ಡೈಲಾಗ್ ಜ್ಞಾಪಕ ಇರ್ಲಿ ಸರ್, ಶ್ಯಾಮಲಾ ಅಂತ ಮರ್ತ್ ಬಿಟ್ಟು ಕೋಮಲಾ ಅಂದ್ಬಿಟ್ಟಿರಾ. ನೋಡ್ತೀರಿ ನಾನು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂತ. ಬನ್ನಿ, ಹೊತ್ತಾಗತ್ತೆ. ಹಾ, ಈಗ ಸ್ಟ್ರೈಟ್ ಹೋಗಿ. ಆಯ್ತು.